ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನೋಡಿ, ಹಲವಾರು ಇಲಾಖೆ ಅಂದರೆ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಯನ್ನು ಯಾವಾಗ ಮಾಡ್ತೀರಾ ಅಂತ ವ್ಯಕ್ತಿಯೊಬ್ಬರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈಗ ಸಮಾಜ ಕಲ್ಯಾಣ ಆಯುಕ್ತರ ಕಚೇರಿಯಿಂದ ಒಂದು ಹಿಂಬರಹದಲ್ಲಿ ಉತ್ತರವನ್ನು ಕೊಟ್ಟಿರೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಹಾಗಾದರೆ ಮಾಹಿತಿಗೆ ನಾವು ಈಗ ಹೋಗೋಣ. ಇದರ ದಿನಾಂಕವನ್ನು ನೀವು ಗಮನಿಸಬಹುದು ಸ್ನೇಹಿತರೆ, 30/5/2024 ಹಾಗೂ 2024-25ನೇ ಸಾಲಿನಲ್ಲೇ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ವಿಷಯದಲ್ಲಿ ನೋಡಿ, ಬ್ಯಾಕ್ಲಾಗ್ ಹುದ್ದೆಯನ್ನು ಭರ್ತಿ ಮಾಡುವಂತೆ ಕೋರಿರುವುದರ ಬಗ್ಗೆ ಇದರಲ್ಲಿ ಉಲ್ಲೇಖ ನೋಡಿ, ಶ್ರೀ ಅಂತ ಅಲ್ಲಿ ಹೆಸರನ್ನು ಅಳಿಸಲಾಗಿದೆ ಸ್ನೇಹಿತರೆ. ಸೊ ಕಾರಣಾಂತರಗಳಿಂದ ಹೆಸರನ್ನಲ್ಲಿ ಅಳಿಸಿರ್ತಾರೆ ಅಂತ ಅನ್ಕೋಬಹುದು. ಅವರ ಟ್ವಿಟರ್ ಖಾತೆಯಲ್ಲಿ ಅವರು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು, ಅದು 30/5/2024ರಲ್ಲಿ. ಸೊ ಉಲ್ಲೇಖ 2ರಲ್ಲಿ ನೀವು ಗಮನಿಸ್ಬೋದು, ಅಧಿಸೂಚನೆ ಸಂಖ್ಯೆ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಆ ಸಂಖ್ಯೆ ಏನು ಅಂತ ನಾನೀಗ ಕೆಳಗಡೆ ನಿಮಗೆ ತಿಳಿಸ್ಕೊಡ್ತೀನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಯುತ ಇವರು SC/ST ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಯಾವಾಗ ಅಧಿಸೂಚನೆ ಹೊರಡಿಸುವಿರಿ ಎಂದು ಉಲ್ಲೇಖ 1ರ ಅನ್ವಯ ಕೋರುತ್ತೀರಿ. ಪರಿಶೀಲಿಸಲಾಗಿ ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮಗಳು, ಮಂಡಳಿಗಳು, ವಿಶ್ವವಿದ್ಯಾಲಯಗಳು, ಸಹಕಾರ ಸಂಸ್ಥೆಗಳು, ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಾಧಿಕಾರಗಳಿಂದಲೇ ಉಲ್ಲೇಖ 2ರ ನೋಡಿ, ಉಲ್ಲೇಖ 2ರ ಸಂಖ್ಯೆ ಈ ಸಂಖ್ಯೆ ಇದೆ, ಅದರ ಸರ್ಕಾರದ ಅಧಿಸೂಚನೆಯಂತೆ ಅಧಿಸೂಚನೆ ಮತ್ತು ಪ್ರಕಟಣೆಯನ್ನು ಹೊರಡಿಸಬೇಕಿರುತ್ತದೆ ಎಂಬ ಅಂಶವನ್ನು ತಮ್ಮ ಮಾಹಿತಿಗಾಗಿ ಇಲ್ಲಿ ತಿಳಿಸಿದೆ. ಇದರಂತೆ ನೋಡಿ, ಈಗ ಅಧಿಸೂಚನೆ ರೆಡಿಯಾಗಿದೆ ಸ್ನೇಹಿತರೆ. ಸೊ ಅಧಿಸೂಚನೆ ಹೊರಡಿಸೋದಷ್ಟೇ ಬಾಕಿ ಇರತಕ್ಕಂಥದ್ದು. ಅಧಿಸೂಚನೆ ಸಂಖ್ಯೆ ಕೂಡ ರೆಡಿಯಾಗಿದೆ ಅಂತ ಈ ಮೂಲಕ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಅದಿಷ್ಟು ಈ ಹೊತ್ತಿನ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.